ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. GNM ನರ್ಸಿಂಗ್ ಬೋರ್ಡ್ ವತಿಯಿಂದ ರಿವ್ಯಾಲ್ಯೂಷನ್ ರಿಸಲ್ಟ್ ಅಂತ ಅನೌನ್ಸ್ಮೆಂಟ್ ಆಗಿದೆ. ಬಟ್ ಭಾಳಷ್ಟು ಪ್ರಾಬ್ಲಮ್ ಇಶ್ಯೂ ಆಗಿರುವಂಥದ್ದು. ಏನೋ ತಡವಾಗಿ ಮಾಡಿದರೆ ಒಳ್ಳೇದು ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದರೆ ಇದು ಮತ್ತು ಏನಪ್ಪ ಅಂತಂದರೆ ಎಲ್ಲಿಗೆ ಬಂತು ಸಂಘ ಅಲ್ಲಿಗೆ ಬಂತು ಸಂಘ ಅನ್ನೋ ಥರ ಒಂಥರ ಏನೋ ಆ ಥರ ಆಗಿಬಿಟ್ಟಿದೆ. ಸೊ ಏನೂ ಮಾಡಿಲ್ಲ ಇವರು. ಸೊ ಏನಿದೆ ನಮ್ಮ ವಿದ್ಯಾರ್ಥಿಗಳದ್ದು ಏನಿದೆ ಅದೇ ಹಳೆ ಪದ್ಧತಿನೇ ಮತ್ತೆ ರಿಪೀಟ್ ಮಾಡಿದ್ದಾರೆ. ಏನು ಇಷ್ಟು ಲೇಟಾಗಿ ವ್ಯಾಲ್ಯೂಯೇಷನ್ ಮಾಡಿದರೂ ಕೂಡ ಮತ್ತು ವಿದ್ಯಾರ್ಥಿಗಳು ಕಂಪ್ಲೇಂಟ್ ಬಂದಿರುವಂಥದ್ದು ಏನು ಮಾರ್ಕ್ಸ್ ಕೊಟ್ಟಿದ್ದಾರೆ ಅದೇ ಏನು ಫೇಲ್ ಆಗಿತ್ತು ಮಾರ್ಕ್ಸ್ ಅದೇ ಆ್ಯಸ್ ಇಟ್ ಈಸ್ ಇದೆ, ಒಂದು ಅಂಕ ಕೂಡ ಹಿಂದೆ ಮುಂದೆ ಆಗಿಲ್ಲ ಅಂತ ಒಂದು ಕಂಪ್ಲೇಂಟು. ಓಕೆನಾ. ಆಮೇಲೆ ಅದ್ರ ಜೊತೆಗೆ ಅಡಿಷನಲಿ ಭಾಳಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ಗಳು ನೀವು ನನ್ನ ಜೊತೆಗೆ ಶೇರ್ ಮಾಡಿದ್ದೀರಾ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಮ ಡೌಟ್ಗಳನ್ನು ಓದಿ ಅದಕ್ಕೆ ಸೊಲ್ಯೂಷನ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ದೀರಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಸಪೋರ್ಟನ್ನು ಇರೋದನ್ನು ಕೂಡ ಮರಿಬೇಡಿ. ಜೊತೆಗೆ ನಿಮ್ಮ ಫೀಡ್ಬ್ಯಾಕನ್ನು ಹಾಕೋದನ್ನು ಮರಿಬೇಡ್ರಿ. ಯಾಕಂತಂದರೆ ನಿಮ್ಮ ಫೀಡ್ಬ್ಯಾಕ್ ತುಂಬ ಇಂಪಾರ್ಟೆಂಟು. ಸೊ ನಮ್ಮ ಚಾನಲ್ಗೆ ಫೀಡ್ಬ್ಯಾಕನ್ನು ತಿಳಿಸಿ. ನೋಡಿ, ಕಾಮೆಂಟ್ ಬಂದಿದೆ ಇಲ್ಲಿ, ಸರ್ ನಂದು ಥಿಯರಿ ಪಾಸ್ ಆಗಿದೆ, ಪ್ರಾಕ್ಟಿಕಲ್ ಫೇಲ್ ಆಗಿದೆ. ಇದು ನಿಮ್ಮದು ಒಬ್ಬರದೇ ಪ್ರಾಬ್ಲಮ್ ಅಲ್ಲ. ಕರ್ನಾಟಕದಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳನ್ನು ಕಾಮೆಂಟ್ ಹಾಕಿದ್ದಾರೆ, ಥಿಯರಿ ಪಾಸ್ ಆಗಿದೆ, ಪ್ರಾಕ್ಟಿಕಲ್ ಫೇಲ್ ಆಗಿದೆ, ಏನು ಪ್ರಾಬ್ಲಮ್ ಅಂತೇಳಿ ಒಂದು ಕ್ಲಿಯರಿಫೈ ಮಾಡ್ಕೊಳ್ರಿ. ಕಾಲೇಜಿಂದ ನಿಮಗೆ ಪ್ರಾಕ್ಟಿಕಲ್ ಪಾಸ್ ಮಾಡಿದಿರಲ್ಲ ಅನ್ನೋದು ಕನ್ಫರ್ಮ್ ಮಾಡ್ಕೊಳ್ರಿ. ಒಂದು ಎರಡನೇದು ಏನಪ್ಪ ಅಂತಂದರೆ ಇಲ್ಲಿ ನೀವು ಸೋಮವಾರ ತನಕ, ಯಾಕಂದರೆ ನಾಳೆ ಸಂಡೇ ಇದೆ, ಏನು ಕೆಲಸ ಮಾಡೋದಿಲ್ಲ ಬೋರ್ಡ್ನವರು. ಸೋಮವಾರ ದಿನ 10 ಗಂಟೆ ಮೇಲೆ ಅಥವಾ 11 ಗಂಟೆ ಮೇಲೆ ಬೋರ್ಡ್ನವರು ಮತ್ತೊಂದು ಸಲ ರೀಚೆಕ್ ಮಾಡ್ತಾರೆ. ಏನೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು, ಯಾರ್ದು ಡಾಟಾ ಮಿಸ್ ಆಗಿದೆ, ಪ್ರಾಕ್ಟಿಕಲ್ ಫೇಲ್ ಆಗಿದೆ, ಇನ್ನೆಲ್ಲ ಚೆಕ್ ಮಾಡ್ತಾ ಬರ್ತಾರೆ. ನಿಮ್ಮದು ಸೋಮವಾರ ಮಧ್ಯಾಹ್ನ 2 ಗಂಟೆ ಮೇಲೆ ತನಕನೂ 2 ಗಂಟೆ ಮೇಲೆ ಅಪ್ಡೇಟ್ ಆಗ್ಬೋದು. ಆಗಲಿಲ್ಲ ಅಂದರೂ ಕೂಡ ನೀವೇನು ಮಾಡಬೇಕಂತಂದರೆ, ಸೊ ತುರ್ತಾಗಿ ನೀವು ನಿಮ್ಮ ಕಾಲೇಜ್ ವತಿಯಿಂದ ಮೇಲ್ ಮಾಡಿಸ್ಬೇಕು. ಕಾಲೇಜ್ ವತಿಯಿಂದ ಮೇಲ್ ಮಾಡಿಸಿ ನೀವು ಏನು ಮಾಡಬೇಕಂತಂದರೆ ಅದನ್ನು ಕ್ಲಿಯರ್ ಮಾಡ್ಕೋಬೇಕು. ओके, नेक्स्ट ನಾನು ಈ ವಿಡಿಯೋದಲ್ಲಿ ನಾನು ಜಸ್ಟ್ ನಮ್ಮ GNM नर्सिंग विद्यार्थियों अष्टे कमेंट होते हैं. सो वहाँ पर रिजल्ट नॉट शोविंग हो रहा है, एक बार शो होने के बाद प्रैक्टिकल फेल्ड. सी दिस इज़ अ प्रॉब्लम फॉर सो मेनी स्टूडेंट्स. सो जस्ट वेट फॉर द अपडेट मंडे आफ्टरनून टाइम. Afternoon onwards they will update. If in case of they are not updated board, you will go through the your college. Through college you mail it through the board to the board. The board will be solve your problem. ಓಕೆ, ನೆಕ್ಸ್ಟ್ ಕಾಮೆಂಟ್ GNM ಸಂಬಂಧಿಸಿದಂತೂ ಬ್ರೋ ಒನ್ ಟೈಮ್ ಪಾಸ್ ಅಂತ ಬರುತ್ತೆ, ಮತ್ತು ಒನ್ ಟೈಮ್ ಸಬ್ಜೆಕ್ಟ್ ಪಾಸ್ ಅಂತ ಬರುತ್ತೆ, ಒನ್ ಟೈಮ್ ಆಲ್ ಸಬ್ಜೆಕ್ಟ್ ಫೇಲ್ ಅಂತ ಬರ್ತಾಯಿದೆ. ಸೊ ಅಪ್ಡೇಟ್ ಆಗಲಿಕ್ಕೆ ಟೈಮ್ ತೊಗೊಳುತ್ತೆ. ಬೋರ್ಡ್ ನಿಮ್ಮದೇ ಎಲ್ಲ ಎಷ್ಟು ಚೆನ್ನಾಗಿದೆ ನಿಮಗೂ ಕೂಡ ಗೊತ್ತಿದೆ ಬೋರ್ಡ್ ಹೆಂಗಿದೆ ಅಂಥೇಳಿ. ಸೊ ಈ ಥರ ಪ್ರಾಬ್ಲಮ್ಮು. ಆದರೆ ನೀವು ಸ್ವಲ್ಪ ಸ್ಟೇಬಲ್ ಆಗಿದ್ದುಕೊಂಡು ಆಮೇಲೆ ಲೇಟಾಗಿ ನೋಡಿರಿ, ಇಲ್ಲ ನಾಳೆಗೆ ನೋಡಿರಿ ಅಥವಾ ನಾಡಿದ್ದು ನೋಡಿರಿ, ಎಲ್ಲ ಕ್ಲಿಯರ್ ಆಗುತ್ತೆ. ನಂದು 28 ಇತ್ತು, ರಿವ್ಯಾಲ್ಯೂಷನ್ ಹಾಕಿದಾಗ 28ನೇ ಇದೆ, ಸೇಮ್ ಇದೆ. ಇದು ಭಾಳಷ್ಟು ವಿದ್ಯಾರ್ಥಿಗಳ ಪ್ರಾಬ್ಲಮ್ಮು. ಗೊತ್ತಿಲ್ಲ ನಿಮ್ಮ ಬೋರ್ಡ್ ಯಾವ ರೀತಿ ವ್ಯಾಲ್ಯೂಯೇಷನ್ ಮಾಡ್ತಾಯಿದೆ ಅಂಥೇಳಿ. ರಿವ್ಯಾಲ್ಯೂಷನ್ ದುಡ್ಡು ಮಾತ್ರ ದಂಡ ಇಲ್ಲಿ. ಸಪ್ಲಿಮೆಂಟ್ರಿ ರಿಸಲ್ಟು ಜುಲೈ ಕೊನೆಯ ವಾರದಲ್ಲಿ ಆಗ್ಬೋದು ಅಥವಾ ಆಗಸ್ಟ್ ಮೊದಲನೇ ವಾರದಲ್ಲಿ ಆಗ್ಬೋದು. ನಂದು ಫಸ್ಟ್ ಇಯರ್ ಮಾರ್ಕ್ಸ್ ಅಷ್ಟೇ ಬಂದಿದೆ, ಚೇಂಜ್ ಆಗಿಲ್ಲ. ಎಸ್, ಇದು ಕೂಡ ಒಂದು ಪ್ರಾಬ್ಲಮೇ. ಇದಕ್ಕೆ ಬೋರ್ಡ್ನವರೇ ಸೊಲ್ಯೂಷನ್ ಹೇಳಬೇಕು. ಹೆಂಗೆ ಅದು ಅಕ್ಯುರೇಟಾಗಿ ಏನಿತ್ತು ಅದನ್ನೇ ಮಾರ್ಕ್ಸ್ ಹೆಂಗೆ ಇಟ್ಟು ಕಳಿಸಿದ್ದಾರೆ ಅನ್ನೋದನ್ನು ಬೋರ್ಡೇ ಹೇಳಬೇಕಾಗಿದೆ ಇವಾಗ. ನೆಕ್ಸ್ಟ್ ನಂದು ಫಸ್ಟ್ ಇಯರ್ದು ಕ್ಲಿಯರ್ ಆಗಿದೆ, ಆದರೆ ಫೇಲ್ ಅಂತ ಬರ್ತಾಯಿದೆ. ಸೊ ವೇಟ್ ಮಾಡಿ, ಭಾಳಷ್ಟು ವಿದ್ಯಾರ್ಥಿಗಳು ಇದೇ ಪ್ರಾಬ್ಲಮ್ ಆಗಿದೆ, ಪ್ರಾಕ್ಟಿಕಲ್ ಫೇಲ್ ಅಂತ ಬರ್ತಾಯಿದೆ. ಅದು ಸರಿಯಾಗಿ ಅಪ್ಡೇಟ್ ಮಾಡಿಲ್ಲ ಅವರು. ಏನೋ ಇಷ್ಟು ಲೇಟ್ ಮಾಡಿದರೂ ಕೂಡ ಸರಿಯಾಗಿ ಅಪ್ಡೇಟ್ ಮಾಡೋಕ್ಕಾಗಿಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ಮು ಅಂತೇಳಿ ಮೊದಲಿಂದನೂ ಕೂಡ ಇದೆ. ಮತ್ತು ಸಪ್ಲಿಮೆಂಟ್ರಿ ಎಕ್ಸಾಮ್ ಯಾವಾಗ ಬರ್ಬೋದು ಅದನ್ನು ಸ್ವಲ್ಪ ಹೇಳಿ. ಮುಂದಿನ ತಿಂಗಳು ಕೊನೆಯ ವಾರ ಸೋಮವಾರ ಮಂಗಳವಾರ ನಿಮಗೆ ಟೈಮ್. ಈಗ ಪ್ರಾಬ್ಲಮ್ ಏನಾಗಿದೆ ಕ್ಲಿಯರ್ ಮಾಡೋ ತನಕನೂ ಸಪ್ಲಿಮೆಂಟ್ರಿ ರಿಸಲ್ಟನ್ನು ಡೇಟ್ಗಳನ್ನು ಕೊಡೋದಿಲ್ಲ. ಈಗ ನೋಡಿ, ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ, ಪ್ರಾಕ್ಟಿಕಲ್ ಎಕ್ಸಾಮು ಫೇಲ್ ಅಂತ ಬರ್ತಾಯಿದೆ. ಇದೆಲ್ಲ ಕ್ಲಿಯರ್ ಮಾಡೋಕೆ ಮತ್ತೆ ಒಂದು ವಾರ ಜಗ್ತಾರೆ ಅವರು. ಸೊ ಈ ತಿಂಗಳು ಪೂರ ಜಗ್ತಾರೆ. ಸೊ ಮುಂದಿನ ವಾರ ಮೊದಲನೇ ವಾರದಲ್ಲಿ ಅಥವಾ ನಿಮಗೆ ಇನ್ನೊಂದು 2-3 ದಿವಸದಲ್ಲಿ ಗೊತ್ತಾಗ್ಬಿಡುತ್ತೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಯಾವಾಗ ಅಂತೇಳಿ. ಮೇ ಬಿ ನನ್ನ ಪ್ರಕಾರ ನಿಮಗೆ 1 ತಿಂಗಳ ನಂತರ, ಇವತ್ತಿನ ಲೆಕ್ಕ ಹಿಡಿದ್ರು 1 ತಿಂಗಳ ನಂತರ ನಿಮ್ಮ ಎಕ್ಸಾಮ್ ಇರುತ್ತೆ. ರಿಸಲ್ಟ್ ಬಂದ ಆದರೆ ಏನು ಚೇಂಜಸ್ ಇಲ್ಲ, ಮೊದಲೇ ಎಷ್ಟು ಬಂದಿದೆ ಮಾರ್ಕ್ಸ್ ಅಷ್ಟೇ ಕೊಟ್ಟಿದ್ದಾರೆ. ಮತ್ತು ಅದಕ್ಕೆ ಏನು ಪ್ರಾಬ್ಲಮ್, 1 ಮಾರ್ಕ್ಸ್ ಆದರೂ ವೇರಿಯೇಷನ್ ಆಗಬೇಕು ಅಲ್ವಾ? ಹೇಗೆ ಸರ್ ಇದು? ಎಸ್, ಇದು ಪ್ರಾಬ್ಲಮ್ ಇದೆ ರೀ. ಇದಕ್ಕೆ ವಿದ್ಯಾರ್ಥಿಗಳು ಸ್ಟ್ರಾಂಗಾಗಿ ನಿಂತ್ಕೋಬೇಕು. ವಿದ್ಯಾರ್ಥಿಗಳು ಸ್ಟ್ರಾಂಗಾಗಿ ನಿಂತ್ಕೊಂಡು ಕೇಳಬೇಕು ಇದನ್ನೆಲ್ಲ, ಅಂದಾಗ ಮಾತ್ರ ಇಲ್ಲಿ ಬದಲಾವಣೆ ಆಗುತ್ತೆ. ಇಲ್ಲಪ್ಪ ಅಂದರೆ ಇದು ತುಂಬ ಕಷ್ಟ. ಇದು ಫ್ಯೂಚರಲ್ಲಿ ಕೂಡ ಹಿಂಗೆ ಆಗುತ್ತೆ ಪ್ರಾಬ್ಲಮ್.